ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಆ್ಯಂಡ್ ಯು ಗೈಸ್ ಜಸ್ಟ್ ಲುಕ್ ಎಟ್ ದಿಸ್, ಹೌ ಬ್ಯೂಟಿಫುಲ್ ದ ವ್ಯೂ ಇಸ್ ಅಲ್ವಾ? ಆ್ಯಕ್ಚುಲಿ ನಾನು ಹೇಳ್ತಾನೆ ಇರ್ತೀನಿ, ನಮ್ಮ ಮಲೆನಾಡಲ್ಲಿ ಒಂದು ಮಳೆ ಬಂದಿಟ್ಬಿಟ್ರೆ ನಮ್ಮ ಮನೆ ಮುಂದೆನೇ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಅಂತ. ಬಟ್ ಲಾಸ್ಟ್ ಟೈಮ್ ಈ ಮಿಸ್ಟಿ ವೆದರ್ ಸಿಕ್ಕಿರಲಿಲ್ಲ ನನಗೆ. ಬಟ್ ಈ ಸರಿ ಪ್ರಕೃತಿ ಕೂಡ ನನ್ನ ಜೊತೆ ಸಾಥ್ ಕೊಡ್ತು. ಬಿಕಾಸ್ ಪ್ರಿವಿಯಸ್ ವ್ಲಾಗಲ್ಲಿ ಮಳೆ ಬಂದಿತ್ತ ವೆದರ್ ಹೇಗಿರುತ್ತೆ ಅಂತ ತೋರಿಸಿದ್ದೆ. ಬಟ್ ಈ ಫಾಗಿ ವೆದರ್ ಹೇಳಿದ್ದೆ ತೋರಿಸೋದಕ್ಕಾಗಿರಲಿಲ್ಲ. ಹಾಗಾಗಿ ಹೇಳಿದ್ದು ಪ್ರಕೃತಿ ಕೂಡ ನನ್ನ ಜೊತೆ ಸಾಥ್ ಕೊಟ್ಟು ನಿಮಗೆ ತೋರಿಸೋದಕ್ಕೆ ಅವಕಾಶ ಮಾಡಿಕೊಡ್ತು ಅಂತ. ಆ್ಯಕ್ಚುಲಿ ಈ ಫಾಗಿ ವೆದರ್ ಇರೋದು ಮಾರ್ನಿಂಗ್ ಟೈಮಲ್ಲಿ, ಬಟ್ ಇದು ಆಗಿರೋದು ಮಧ್ಯಾಹ್ನದ 1 ಗಂಟೆಯ ಸಮಯದಲ್ಲಿ. ಎಂಥ ಬ್ಯೂಟಿಫುಲ್ ಆಗಿ ಕಟ್ಟಿದೆ ನೋಡಿ. ಮೇಲ್ಗಡೆ ಇರೋ ರೋಡೇ ಕಾಣಿಸ್ತಾ ಇಲ್ಲ. ನಂಗಂತೂ ಈ ವೆದರ್ ತುಂಬಾ ಇಷ್ಟ. ನಾನಂತೂ ಸಖತ್ ಎಂಜಾಯ್ ಮಾಡ್ತೀನಿ. ಇಟ್ಸ್ ಸೋ ಡಿಲೈಟ್ಫುಲ್ ಅಲ್ವಾ ನೋಡೋದಕ್ಕೆ. ಮರಗೆಸ ಎಲ್ಲ ರೀ ಎಲ್ಲಿ? ಓ, ಮರಗೆಸನ ಇದು? ಶೀ ಅಲ್ಲಿ ಹುಟ್ಟಿದೆ. ಎಸ್, ಈ ಮರಗೆಸ ಸಿಗದೆ ಕಷ್ಟದಲ್ಲಿ. ಅಂಥದ್ರಲ್ಲಿ ಈ ಥರ ಪೈಪಲ್ಲೆಲ್ಲ ಹುಟ್ಬಿಟ್ರೆ ಅದನ್ನು ಯೂಸ್ ಮಾಡೋದಾರು ಹೇಗೆ ಅಲ್ವಾ? ಆ್ಯಕ್ಚುಲಿ ನಮ್ಮ ಮಲೆನಾಡು ಸೈಡ್ ಆಷಾಢ ಮಾಸದಲ್ಲಿ ಮರಗೆಸುವಿನ ಪತ್ರಡೆ ಮಾಡ್ಕೊಂಡು ತಿನ್ನೋ ಪದ್ಧತಿ ಇದೆ. ಆ್ಯಂಡ್ ಈ ಆಷಾಢ ಮಾಸದಲ್ಲೇ ನಮಗೆ ಮರಗೆಸ ಸಿಗೋದು ನೋಡೋದಕ್ಕೆ ಅಥವಾ ತಿನ್ನೋದಕ್ಕೆ. ಆಸ್ ಯು ಆಲ್ ನೋ, ಮರಗೆಸ ಅಂದರೆ ಮರದಲ್ಲೇ ಹುಟ್ಟೋದು ಅಂತ. ಬಟ್ ಇದು ಪೈಪಲ್ಲಿ ಹುಟ್ಬಿಟ್ಟಿದೆ. ಸೊ ಇದು ಪೈಪ್ ಕೆಸ ಆಗಿಬಿಟ್ಟಿದೆ ಅಲ್ವಾ? ಆ್ಯಂಡ್ ಸದ್ಯಕ್ಕೆ ಕೆಸುವಿನ ಚಾಪ್ಟ್ರಲ್ಲೇ ಕ್ಲೋಸ್ ಮಾಡಿ ತಮ್ಮನೇಲಿ ತೋರಿಸಿರೋ ಹಾಗೆ ಹಲಸಿನಕಾಯಿ ಆ್ಯಂಡ್ ಅದರಲ್ಲಿ ನಾವು ಯಾವ್ಯಾವ ವೆರೈಟಿ ಮಾಡ್ತೀವಿ ಆ್ಯಂಡ್ ಟಿಪಿಕಲ್ ಮಲೆನಾಡು ಸ್ಟೈಲಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಟ್ ಅದಕ್ಕೂ ಮುಂಚೆ ನಮ್ಮ ಸೈಡ್, ಐ ಮೀನ್ ಇಲ್ಲಿ ಪ್ರದೀಪ್ ಯಾವ ರೀತಿ ಹಲಸಿನ ಮರದಿಂದ ಹಲಸಿನಕಾಯಿ ತೆಗಿತಿದ್ದಾರೆ ನೋಡಿ, ಯಾವ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾರೆ ಅಂತ ತೋರಿಸೋಣ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಹಲಸಿನ ಮರ ಇದ್ದು ಈ ರೀತಿ ಎಲ್ಲ ಕೆಲಸ ಮಾಡಿದವ್ರಿಗೆ ಒಂದು ಐಡಿಯಾ ಇರುತ್ತೆ. ಬಟ್ ಇಲ್ಲದೆ ಇರೋರಿಗೆ ಯಾವ ರೀತಿ ತೆಗಿತಾರೆ ಅಂತ ಗೊತ್ತಿರಲ್ಲಲ್ವಾ, ಹಾಗೆ ಕಿತ್ತು ಉದುರಿಸ್ಬಿಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಹಾಗೇನಿರೋದಿಲ್ಲ, ಸ್ವಲ್ಪ ಕಷ್ಟ ಇರುತ್ತೆ ಹಲಸಿನ ಮರದಿಂದ ಹಲಸಿನಕಾಯಿ ಕೀಳೋದು. ಸೊ ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡಿ. ಇನ್ನೊಂದೇನಕ್ಕೆ? ಆ್ಯಕ್ಚುಲಿ ಪ್ರದೀಪೆ ಮರ ಹತ್ತಿ ಹಲಸಿನಕಾಯಿ ತೆಗೆದು ತುಂಬ ರೇರ್. ಯಾರಾದರೂ ಲೇಬರ್ ಇರ್ತಾರೆ, ಅವ್ರ ಕೈಯಿಂದನೇ ತೆಗೆಸ್ಕೊಂಡ್ಬಿಡ್ತೀವಿ. ಆ್ಯಂಡ್ ಇಲ್ಲಿ ಕೀಳೋದು ನೋಡಿ ನೀವು ಅಂದ್ಕೊಂಡಿರ್ಬೋದು ಯಾಕಿಷ್ಟು ಕಷ್ಟಪಡ್ತಿದ್ದಾರೆ, ಹಾಗೆ ಕಿತ್ತು ಉದುರಿಸ್ಬಿಟ್ಟು ಕೆಳಗಡೆ ತೊಗೊಂಡು ಬರ್ಬೋದಲ್ಲ, ಆರಿಸ್ಕೊಂಡು ಬರ್ಬೋದಲ್ಲ ಅಂತ. ಬಟ್ ನಮ್ಮ ಮಲೆನಾಡು ಸೈಡ್ ಹಾಗಿರೋದಿಲ್ಲ. ಬಿಕಾಸ್ ಆ ರೀತಿ ಕಿತ್ತು ಉದುರಿಸ್ಬಿಟ್ರೆ ಅದು ಉರುಳ್ಕೊಂಡು ಪಕ್ಕದ ತೋಟಕ್ಕೆ ಹೋಗ್ಬಿಡುತ್ತೆ. ಅಷ್ಟು ಗುಂಡಿ ಇದೆ, ನೀವು ನೋಡ್ತಿರ್ಬೋದು ಎಷ್ಟು ಗುಂಡಿ ಇದೆ. ಸೊ ನಮಗೆ ಸಿಗೋದೇ ಇಲ್ಲ ಹಾಗೆ ಕಿತ್ತು ಕೆಳಗಡೆ ಬಿಸಾಡ್ಬಿಟ್ರೆ. ಹಾಗಾಗಿ ಈ ರೀತಿ ಹಗ್ಗ ಕಟ್ಟಿ ಹಲಸಿನಕಾಯಿಗೆ ಈ ಕಡೆ ಸೈಡಿಂದ ಲೇಬರ್ ಅದನ್ನು ದೋಟಿ ಮೂಲಕ ಎಳ್ಕೊಂಡು ತಗೊಳ್ತಾ ಇದ್ದಾರೆ. ಅಫ್ಕೋರ್ಸ್ ತುಂಬ ಹೈಟಲ್ಲಿದ್ದರೆ ಆ ರೀತಿ ಮೇಲಿಂದ ಹಾಕಿದ್ರೆ ಒಡೆದೋಗೋ ಚಾನ್ಸಸ್ಸು ಇರುತ್ತೆ. ಹೀಗೆ ಕೆಳಗಡೆ ನಾರ್ಮಲ್ ಹೈಟಲ್ಲಿಂದ ತೆಗೆದು ಕೆಳಗೆ ಹಾಕೋ ಪರಿಸ್ಥಿತಿಲೂ ಇಲ್ಲ ನಮ್ಮದು ಮಲೆನಾಡು ಸೈಡಲ್ಲಿ. ಈ ರೀತಿನೇ ದೋಟಿ ಮೂಲಕ ಎಳೆದೇ ತಗೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಪ್ರದೀಪ್ 2 ಬೆಳೆದಿರೋಂತಹ ಕಾಯಿ ಹಾಗೆ ಇನ್ನೊಂದು ಹಣ್ಣಿಗೆ ಬಂದಿರೋಂತಹ ಕಾಯಿನ, ಐ ಮೀನ್ 1-2 ದಿವಸದಲ್ಲಿ ಹಣ್ಣಾಗುವಂತಹ ಒಂದು ಹಲಸಿನಕಾಯಿನ ಕೊಯ್ದುಕೊಟ್ರು. ಸೂಪರ್. ಸೌಂಡಲ್ಲೇ ಗೊತ್ತಾಗುತ್ತಲ್ಲ. ಆ್ಯಂಡ್ ಇಲ್ಲಿ 2 ಹಲಸಿನಕಾಯಿ ಕೊಯ್ಸಿದ್ದು, ಒಂದು ನೀರು ಸೊಳೆ ಹಾಕೋದಕ್ಕೆ ಹಾಗೆ ಇನ್ನೊಂದು ದೋಸೆಗೋಸ್ಕರ. ಬಟ್ ನೀರು ಸೊಳೆ ಹಾಕೋದಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಕಾಯಿ. ಓಕೆ, ಇದೇನಪ್ಪ ನೀರು ಸೊಳೆ ಅಂತ ಹೇಳ್ತಿದ್ದಾಳೆ, ಹಾಗಂದ್ರೆ ಏನು ಅನ್ನೋ ಒಂದು ಕ್ವೆಶ್ಚನ್ ಬಂದಿದೆಯೇನೋ. ಆ್ಯಕ್ಚುಲಿ ನಮ್ಮ ಮಲೆನಾಡು ಭಾಗದ ಜನರಿಗೆ ಇದ್ರ ಬಗ್ಗೆ ಗೊತ್ತು, ಬಟ್ ಬೇರೆ ಭಾಗದ ಜನರಿಗೆ ಅಷ್ಟಾಗಿ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ. ಆ್ಯಕ್ಚುಲಿ ಈ ನೀರು ಸೊಳೆ ಅಂದರೆ ಈ ಹಲಸಿನ ತೊಳೆ ಅಥವಾ ಸೊಳೆಗಳನ್ನು ಉಪ್ಪಿನ ನೀರಿನಲ್ಲಿ ಹಾಕಿಡೋದು, ಅಂದರೆ ನೆನೆಸಿಡೋದು. ಈಗ ಉಪ್ಪಿನಕಾಯಿಗೆಲ್ಲ ಹಾಕ್ತೀವಲ್ಲ ಅದೇ ರೀತಿ. ಆ್ಯಂಡ್ ಅದನ್ನು ಎಷ್ಟು ದಿನಗಳ ಕಾಲ ಬೇಕಾದರೂ ಶೇಖರಿಸಿಡ್ಬೋದು. ಆ್ಯಂಡ್ ಅದನ್ನು ಬಳಸಿ ಕೋಡ್
ಕೋಡ್ಬಳೆ ಅಂತೆ, ರೊಟ್ಟಿ, ಉಂಡ್ಲಿಗೆ, ಹೀಗೆ ಸುಮಾರು ತರ ರೆಸಿಪೀಸ್ ಮಾಡ್ತಾರೆ ನಮ್ಮ ಮಲ್ನಾಡ್ ಸೈಡ್. ನಮ್ಮಲ್ಲಿ ಪ್ರದೀಪ್ ಮತ್ತೆ ಸಾನ್ವಿತಂಗ್ ತುಂಬಾ ಇಷ್ಟ, ಬಟ್ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ, ಅದ್ರ ಸ್ಮೆಲ್ಲು ಅಷ್ಟು ಇಷ್ಟ ಆಗೋದಿಲ್ಲ. ಬಿಕಾಸ್ ನನಗೆ ಇದ್ರ ಬಗ್ಗೆ ಗೊತ್ತಾಗಿದೆ ಮದ್ವೆ ಆಗಿ ಬಂದ್ಮೇಲೆ, ಹಾಗಾಗಿ ಅಭ್ಯಾಸ ಇಲ್ಲಲ್ಲ, ಸ್ವಲ್ಪ ಸ್ಮೆಲ್ ಅನಿಸ್ತಾ ಇತ್ತು. ಬಟ್ ಇಷ್ಟಪಟ್ಟು ತಿನ್ನೋರಿಗೆ ಆ ಸ್ಮೆಲ್ಲೇ ಇಷ್ಟ. ಅಂಡ್ ಇಲ್ಲಿ ನೀವೇ ನೋಡಿದಾಗೆ ಲೇಬರ್ ಅರ್ಧ ಭಾಗ ಮಾಡ್ಕೊಟ್ಟಿದ್ರು. ಸೊ ಅದನ್ನ ಒಳಗೆ ತಂದು ಈ ರೀತಿ ಸ್ಮಾಲ್ ಪೀಸಸ್ ಮಾಡ್ಕೊಂಡ್ವಿ, ಬಿಕಾಸ್ ಬಿಡಿಸೋದಕ್ಕೆ ಈಸಿ ಆಗುತ್ತೆ ಅಂತ. ಅಂಡ್ ಇಲ್ಲಿ ನೀರ್ಸ್ ಒಳಗೆ ಚೆನ್ನಾಗಲ್ಲ ಅಂತ ಅಂದ್ಕೊಂಡು ನಾವು ಇದನ್ನ ಚಿಪ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್ 2 ಕಾಯಿ ದೋಸೆಗೆ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ಬಿಡಿಸೋಷ್ಟೊತ್ತಿಗೆ ತುಂಡಾಗಿರುವಂತಹ ತೊಳೆಗಳನ್ನೆಲ್ಲ ನಾವು ದೋಸೆಗೆ ಇಟ್ಕೊಂಡ್ವಿ. ಹಾಗೆ ಇಡೀ ಬಂದ ತೊಳೆಗಳನ್ನೆಲ್ಲ ಚಿಪ್ಸಿಗೆ ಅಂತ ಸೆಪ್ರೇಟ್ ಮಾಡಿ ಬಿಡಿಸ್ಕೊಂಡ್ವಿ. ನಿಮಗೆ ಗೊತ್ತಿರೋ ಹಾಗೆ ಹಲಸಿನ ಹಣ್ಣಿನ ಕೆಲಸನೇ ಸ್ವಲ್ಪ ಜಾಸ್ತಿ. ಅದರಲ್ಲೂ ಈ ಚಿಪ್ಸು, ದೋಸೆ ಅಂತ ಒಂದೇ ದಿವಸ ನಾವು ಪ್ರಿಪೇರ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಇಟ್ಸ್ ಓಕೆ. ನಮ್ಮಲ್ಲಿ ಪ್ರದೀಪ್ ಕೂಡ ಹೆಚ್ಕೊಡ್ತಾರೆ, ಎಷ್ಟು ನೀಟಾಗಿ ಹೆಚ್ಕೊಟ್ಟಿದ್ದಾರೆ ನೋಡಿ. ಸೊ ಅವರಷ್ಟು ಹೆಚ್ಕೊಟ್ರು. ನಾನು ಈ ರೀತಿ ಡೀಪ್ ಫ್ರೈ ಮಾಡಿದೆ. ಆ್ಯಂಡ್ ಇದು ಫ್ರೈ ಆಗೋಕ್ಕೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ, ಅಷ್ಟು ಕ್ವಿಕ್ಕಾಗೆಲ್ಲ ಬೇಯೋದಿಲ್ಲ. ಆ್ಯಂಡ್ ಒಂದ್ಸರಿ ಬಾಣಲಿಗೆ ಹಾಕಿದ್ದು ಬೇಯೋದಕ್ಕೆ ಮಿನಿಮಮ್ ಅಂದರೆ 15 to 20 ಮಿನಿಟ್ಸೇ ಬೇಕಾಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಅಂಗಡಿಯಿಂದ ತೊಗೊಂಡು ಬಂದು ತಿನ್ನೋಷ್ಟೊತ್ತಿಗೆ ಅನಿಸುತ್ತೆ ಇದೇನು ಬರೀ ಹೆಚ್ಚಿ ಬೇಯಿಸಿ ಒಂದು ಉಪ್ಪು ಖಾರ ಹಾಕ್ಬಿಟ್ರೆ ಆಯಿತು, ಇದಕ್ಕೆ ಯಾಕೆ ಇಷ್ಟು ದುಡ್ಡು ಕೊಡಬೇಕು ಅಂತ ಅನಿಸುತ್ತೆ ಒಂದೊಂದು ಸರಿ. ಬಟ್ ನೋಡಿ ಎಷ್ಟು ಪ್ರೊಸೀಜರ್ ಇದೆ ಚಿಪ್ಸ್ ಮಾಡೋದಕ್ಕೆ. ಅದರಲ್ಲೂ ಈ ಹಲಸಿನಕಾಯಿ ಚಿಪ್ಸಿಗೆ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ಬಿಕಾಸ್ ಬಾಳೆಕಾಯಿ ಆದರೆ ಅದಕ್ಕೆ ಒಂದು ಮಷಿನ್ ಇದೆ, ಅದರಿಂದನೇ ಡೈರೆಕ್ಟಾಗಿ ಹೆಚ್ಚುತ್ತಾ ಆಯಿಲಿಗೆ ಬಿಟ್ಬಿಡ್ತೀವಿ ನಾವು, ಈಸಿ ಆಗುತ್ತೆ. ಬಟ್ ಇದರಲ್ಲಿ ಒಂದೊಂದು ತೊಳೆನೂ ಹೆಚ್ಚುತ್ತಾ ಕೂರಬೇಕಾಗುತ್ತೆ. ಇಟ್ಸ್ ಓಕೆ. ಪ್ರದೀಪ್ ಈ ಕೆಲಸನ ಈಸಿ ಮಾಡಿಕೊಟ್ರು. ಹೇಳಿ ಸಾಕು. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಹೋಗು ಬಂದು ಅದೇ ಮಾಡಿ. ಹೀಗೆ ಚಿಪ್ಸಿನ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ಹಲಸಿನಕಾಯಿ ದೋಸೆ ಬ್ಯಾಟರ್ ರೆಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದಕ್ಕಾಗಿಯೇ ಬೆಳಿಗ್ಗೆನೇ ನಾನು ಅಕ್ಕಿ ನೆನೆಸಿಟ್ಟಿದ್ದೆ. 3 ಪಡಿ ಅಕ್ಕಿಗೆ 1/4 ಪಾವನಷ್ಟು ಉದ್ದು ಹಾಕಿ ನೆನೆಸಿಟ್ಟಿದ್ದೆ. ಉದ್ದು ಆಪ್ಷನಲ್ ಹಾಕಲೇಬೇಕಂತೇನಿಲ್ಲ, ನಾನು ಹಾಕ್ತೀನಿ. ಆ್ಯಂಡ್ ಈ ದೋಸೆನ ಇನ್ಸ್ಟೆಂಟಾಗಿ ಮಾಡ್ಬೋದು. ಮಾರ್ನಿಂಗೇ ಇದನ್ನು ಮಿಕ್ಸಿ ಮಾಡಿ ದೋಸೆ ಮಾಡ್ಬೋದು. ಬಟ್ ನನಗೆ ಇದು ಫರ್ಮೆಂಟ್ ಆದರೆ ಇಷ್ಟ ಆಗುತ್ತೆ, ಬಿಕಾಸ್ ದೋಸೆ ಸ್ಮೂತ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರುತ್ತೆ. ಆ್ಯಂಡ್ ನಮ್ಮ ಮಲೆನಾಡು ವೆದರ್ ತುಂಬ ಥಂಡಿಯಾಗಿರೋದ್ರಿಂದ ಈ ರೀತಿ ಹಿಂದಿನ ದಿವಸ ತಿರುಗಿಸಿದ್ರೆ ಅಷ್ಟೊಂದು ಫರ್ಮೆಂಟ್ ಏನು ಆಗೋದಿಲ್ಲ. ಬಟ್ ಹೀಟ್ ಏರಿಯಾಸ್ ಅಥವಾ ವೆದರ್ ತುಂಬಾ ಹೀಟ್ ಇದ್ರೆ ಇದನ್ನ ಇನ್ಸ್ಟೆಂಟ್ ಆಗಿ ಮಾಡೋದ್ರೇನೆ ಒಳ್ಳೇದು. ಬೆಳಿಗ್ಗೆನೆ ತಿರ್ಸಿದ್ರೆ ಬೆಟರ್, ಅದರ್ವೈಸ್ ದೋಸೆ ತುಂಬಾ ಹುಳಿ ಆಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ನಾನು ಹೇಗೆ ಮಿಕ್ಸಿ ಮಾಡಿದೆ ಅಂತ ಅಬ್ಸರ್ವ್ ಮಾಡಿದ್ರೇನೋ, ನಾನು ಪ್ರತಿ ಸರಿನೂ ಜಾರಿಗೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಹೆಚ್ಚಿರುವಂತಹ ತೊಳೆಗಳನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಆ್ಯಂಡ್ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೀವು ನೋಡ್ತಿರ್ಬೋದು, ತಿಕ್ಕಾಗೇ ಇದೆ. ಇದು ನೆಕ್ಸ್ಟ್ ಮಾರ್ನಿಂಗ್ ನಾನು ನಿಮಗೆ ತೋರಿಸ್ತಾ ಇರೋದು. ಹಿಟ್ಟು ಇದರಲ್ಲಿ ಫುಲ್ ಆಗಿಬಿಟ್ಟಿತ್ತು. ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ತೋರಿಸ್ತಾ ಇರೋದು. ಸೊ ಇದಕ್ಕೆ ನಾನು ಉಪ್ಪು ಮತ್ತು ಶುಂಠಿನ ತುರಿದು ಹಾಕ್ಕೊಂಡೆ. ಬಿಕಾಸ್ ಹಲಸಿನಕಾಯಿ ತುಂಬ ವಾಯು, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಹಾಗಾಗಿ ಶುಂಠಿನ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರೇನೋ, ಉದ್ದಿನ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತಿಕ್ಕಾಗಿದೆ. ಆ್ಯಂಡ್ ಇಷ್ಟು ದಪ್ಪ ಇದ್ರೇ ದೋಸೆ ಕೂಡ ಚೆನ್ನಾಗಾಗುತ್ತೆ. ಸ್ವಲ್ಪ ತಳ್ಳಗೆ ಮಾಡ್ಕೊಂಡ್ಬಿಟ್ರೆ ನೀವು ಮೈದಾ ಹಿಟ್ಟಿನ ದೋಸೆ ಥರ ಸ್ಮೂತಾಗಿ ಮೆತ್ತಗಾಗ್ಬಿಡುತ್ತೆ. ಸೊ ಕ್ರಿಸ್ಪಿ ಆಗಿರ್ಬೇಕಂದ್ರೆ ಸ್ವಲ್ಪ ಹಿಟ್ಟು ದಪ್ಪ ಇದ್ರೇ ಚಂದ. ಆ್ಯಂಡ್ ನೆಕ್ಸ್ಟ್ ಉದ್ದಿನ ದೋಸೆ ಹಿಟ್ಟನ್ನ ಯಾವ ರೀತಿ ಸ್ಪ್ರೆಡ್ ಮಾಡ್ತಿರೋ ಅದೇ ರೀತಿ ಸ್ಪ್ರೆಡ್ ಮಾಡ್ಬೋದು ಈ ಹಲಸಿನಕಾಯಿ ದೋಸೆ ಕೂಡ. ಆ್ಯಂಡ್ ನನಗೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರಬೇಕು, ಹಾಗಾಗಿ ನಾನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡೆ. ಅಥವಾ ನೀವು ಸ್ಮೂತಾಗೇ ಇರಬೇಕು ದೋಸೆ ಅಂದರೆ ದಪ್ಪ ಸೆಟ್ ದೋಸೆ ಥರ ಮಾಡಿಕೊಂಡ್ರೆ ಸ್ಮೂತ್ ಆಗಿರುತ್ತೆ ದೋಸೆ. ಅಂಡ್ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಲಸಿನಕಾಯಿ ದೋಸೆ. ಕಲರ್ ಏನು ಆ್ಯಡ್ ಮಾಡಿಲ್ಲ ನಾನು. ಸೊ ಹಲಸಿನಕಾಯಿ ಎಲ್ಲೋ ಇರೋದ್ರಿಂದ ಲೈಟ್ ಯೆಲ್ಲೋಯಿಶ್ ಆಗಿ ಬಂದಿದೆ ದೋಸೆ. ಆ್ಯಂಡ್ ಆಲ್ಸೋ ಸೂಪರ್ ಕ್ರಿಸ್ಪಿ ಆ್ಯಂಡ್ ಸ್ಮೂತ್ ಆಗಿ ಬಂದಿದೆ. ವಾವ್, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ. ಅಫ್ಕೋರ್ಸ್ ಯಾವುದೇ ಆಹಾರ ಆಗಿರ್ಬೋದು, ನಮ್ಮ ಕಣ್ಣು ಫಸ್ಟ್ ಇಷ್ಟಪಡಬೇಕಂತೆ. ಸೊ ಅದಕ್ಕೆ ಇಷ್ಟಪಟ್ಟರೆ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ನಮಗೆ ತಿಂದೇನೆ ಗೊತ್ತಾಗ್ಬಿಡುತ್ತೆ ಇದು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಇದು ಅಷ್ಟೇ ಹಲಸಿನಕಾಯಿ ದೋಸೆ. ನಿಮಗೆ ತಿಂದೇ ಇದ್ರೂ ಒಂದು ಐಡಿಯಾ ಬಂದಿದೆಯೇನೋ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಇಲ್ಲಿ ನಾನು ಚಟ್ನಿ ಮಾಡ್ಕೊಳ್ಳಿಲ್ಲ, ನಮ್ಮಲ್ಲಿ ಯಾರೂ ಅಷ್ಟು ಇಷ್ಟಪಡೋದಿಲ್ಲ. ಆ್ಯಂಡ್ ನನಗೊಬ್ಳಿಗೆ ಇನ್ನೇನು ಮಾಡೋದು ಅಂತ ನಾನು ಅವ್ರ ಥರನೇ ತುಪ್ಪ ಬೆಲ್ಲ ಹಾಗೂ ಉಪ್ಪಿನಕಾಯಿ ಕಾಂಬಿನೇಷನಲ್ಲಿ ತಿಂದ್ಬಿಟ್ಟೆ. ಆ್ಯಂಡ್ ನೀವು ಮಲೆನಾಡವರೇ ಆಗಿದ್ರೆ ನೀವು ಯಾವ ರೀತಿ ಮಾಡ್ತೀರಾ, ಅಥವಾ ನಿಮ್ಮಲ್ಲಿ ದೋಸೆ ಇದೇ ರೀತಿ ಬರುತ್ತಾ ಅಂತ ಹೇಳೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೂ ಮಾಡದೇ ಇರೋರು ಈ ಹಲಸಿನಕಾಯಿ ದೋಸೆನ ಒಂದ್ಸರಿ ಟ್ರೈ ಮಾಡಿ ಅದರ ರುಚಿನ ಸವಿರಿ.
ಸೊ ಇಷ್ಟೊತ್ತು ದೋಸೆ ಬಗ್ಗೆ ಆಯ್ತು. ಈಗ ನಾನು ಅದೇ ಬ್ಯಾಟರ್ನ ಬಳಸಿ ಮುಳುಕ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ. ಆಕ್ಚುಲಿ ಇದನ್ನ ದೋಸೆಗೆ ಗ್ರೈಂಡ್ ಮಾಡೋಷ್ಟೊತ್ತಿಗೆ ಮಾಡ್ಕೊಂಡಿದ್ದು, ಬಟ್ ದೋಸೆಗಾರೆ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ. ಐ ಮೀನ್ ತೆಳ್ಳಗಾರು ತಿರುಗಿಸ್ಕೋಬಹುದು. ಬಟ್ ಈ ರೀತಿ ಮುಳುಕ ಮಾಡೋದಾರೆ ಜಾಸ್ತಿ ನೀರು ಆಡ್ ಮಾಡಬಾರ್ದು ಗ್ರೈಂಡ್ ಮಾಡ್ತಾ, ಬಿಕಾಸ್ ತೆಳ್ಳಗಾಗ್ಬಿಟ್ರೆ ಈ ರೀತಿ ಆಯಿಲಿಗೆ ಬಿಡೋಷ್ಟೊತ್ತಿಗೆ ಅದು ಫ್ಲಾಟ್ ಆಗಿಬಿಡುತ್ತೆ, ಶೇಪ್ ರೌಂಡ್ ಬರಲ್ಲ. ಆಬ್ವಿಯಸ್ಲಿ ರೌಂಡ್ ಇಲ್ದಿದ್ರೆ ಅದು ಹಾರ್ಡ್ ಆಗಿಬಿಡುತ್ತೆ. ಸೊ ಕ್ರಿಸ್ಪಿಯಾಗಿ ಸ್ಮೂತ್ ಆಗಿರ್ಬೇಕಂದ್ರೆ ನೀವು ಎಷ್ಟು ಗಟ್ಟಿಯಾಗಿ ತಿರುಗಿಸ್ತೀರೋ ಅಷ್ಟು ಒಳ್ಳೇದು. ಆ್ಯಂಡ್ ಸ್ವಲ್ಪ ಕಷ್ಟ ಆಗುತ್ತೆ ಕೂಡ ಆ ರೀತಿ ಗಟ್ಟಿ ತಿರುಗಿಸೋದಕ್ಕೆ. ಸೊ ತೊಳೆಗಳನ್ನು ಹೆಚ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಇಲ್ಲೇ ನಾನು ಮುಳುಕ ಸ್ವಲ್ಪ ಜಾಸ್ತಿ ಟೇಸ್ಟಿಯಾಗಿರಲಿ ಅಂತ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಹಾಗೆ ತುರಿದಿರೋ ಶುಂಠಿನ ಆ್ಯಡ್ ಮಾಡಿದೆ. ಆ್ಯಂಡ್ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ದೋಸೆ ಹಿಟ್ಟಿಗೆ ಕೂಡ ಹಾಕೋಬಹುದು, ಬಟ್ ಅದನ್ನ ಸೆಟ್ ದೋಸೆ ಥರ ಮಾಡಬೇಕಾಗುತ್ತೆ. ಸೊ ಸ್ಮೂತ್ ಆಗಿ ಬರುತ್ತೆ. ಬಟ್ ನನಗೆ ದೋಸೆ ಕ್ರಿಸ್ಪಿನೇ ಇಷ್ಟ, ಹಾಗಾಗಿ ನಾನು ಸಾದಾ ದೋಸೆನೇ ಮಾಡ್ಕೊಂಡ್ಬಿಡ್ತೀನಿ. ಇದನ್ನೆಲ್ಲ ಹಾಕಿದ್ರೆ ಸ್ಪ್ರೆಡ್ ಮಾಡೋದಕ್ಕೆ ಬರೋದಿಲ್ಲ ಅಂತ. ಆ್ಯಂಡ್ ಇಲ್ಲಿ ಮುಳುಕ ಕೂಡ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಆಗ್ಲೇ ಹೇಳ್ದಂಗೆ ಆಬ್ವಿಯಸ್ಲಿ ಕಣ್ಣು ಇಷ್ಟಪಟ್ಟ ಮೇಲೆ ಮುಗ್ದೇ ಹೋಯ್ತು. ತಿಂಡಿ ಕೂಡ 90% ಚೆನ್ನಾಗಿರುತ್ತೆ ಅಲ್ವಾ. ಅಫ್ಕೋರ್ಸ್ ಮುಳುಕದ ಟೆಕ್ಸ್ಚರ್ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಹೊರಗಡೆಯಿಂದ ಸೂಪರ್ ಕ್ರಿಸ್ಪಿ ಆಗಿತ್ತು ಆ್ಯಂಡ್ ಒಳಗಡೆ ತುಂಬಾನೇ ಸ್ಮೂತ್ ಆಗಿತ್ತು ತಿನ್ನೋದಕ್ಕೆ. ಹೀಗೆ ಇವತ್ತಿನ ಈ ಹಲಸಿನಕಾಯಿ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಹಲಸಿನಕಾಯಿ ಇಷ್ಟಪಡೋರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದವರು ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಡಿಫ್ರೆಂಟ್ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.